ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಧಾ ಚಲನ್. ಇದು ಸೋಮವಾರ ಮತ್ತು ಮಂಗಳವಾರ ಲಾಗ್ ಆಗಿರುತ್ತೆ. ಸೋಮವಾರ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅಲ್ಲೇ ನಾಷ್ಟ ಎಲ್ಲ ಮಾಡಿಕೊಂಡು, ನಾಷ್ಟಕ್ಕೆ ವಾಂಗಿಭಾತನ್ನು ಚಟ್ನಿ ಮಾಡಿದರು. ನಾಷ್ಟ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಡಿ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಹಂಗೆ ಒಟ್ಟಿಗೆ ಹೋಗೋಣ ಡಿ ಮಾರ್ಟ್ಗೆ ಅಂತ ಮಾತಾಡಿಕೊಂಡು ಹೋಗೋಣ ಅಂತ ಹೋಗಿದ್ವಿ. ಸೋಮವಾರ ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಅಲ್ಲೇನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಬರೀ ಡಿ ಮಾರ್ಟ್ಗೆ ಹೋಗಿದ್ದೆ. ಆವತ್ತು ಸಾಯಂಕಾಲ ಆಗ್ಬಿಡ್ತು ಅಂಥೇಳಿ ಏನಕ್ಕೆ ಹೋಗಿದ್ದು ಅಂತ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ಸಾಯಂಕಾಲ ಆಯಿತು ಅಂತ ನಾನು ಲಾಗೇನು ಮಾಡೋಕ್ಕೆ ಹೋಗಿಲ್ಲ. ಮಳೇಲಿ ಬೇರೆ ಬಂದ್ಬಿಟ್ಟಿದ್ದಕ್ಕೆ ಒಂಥರ ಆಗಿತ್ತು ಅಂಥೇಳಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೆಲ್ಲ ಒಂದು 12 ಗಂಟೆಯಿಂದ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೂ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋಣ, ಅವರೆಕಾಳನ್ನು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ನಾನು ಇದು ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಳ್ಳಲ್ಲ. ಮಿಕ್ಸಿಗೆ ಹಾಕ್ಕೊಂಡ್ರೆ ಸಿಹಿ ಥರ ಬಂದ್ಬಿಡುತ್ತೆ ಸಾಂಬಾರು ಅಂಥೇಳಿ ಅದನ್ನೆಲ್ಲ ಟೊಮೊಟೊನೆಲ್ಲ ಬೇಯಿಸ್ಕೊಂಡು ಒಂದು ಬಟ್ಲಿಗೆ ಎತ್ಕೊಂಡು ಅದನ್ನು ಮ್ಯಾಶ್ ಮಾಡಿ ಹಾಕ್ಕೊತೀನಿ. ಅದು ಆ ರೀತಿ ಹಾಕ್ಕೊಳೋದ್ರಿಂದ ಸಾರು ಸಿಹಿ ಬರೋಲ್ಲ. ಇಲ್ಲಾಂದರೆ ಒಂಥರ ಆಲೂಗಡ್ಡೆ ಮಿಕ್ಸಿಗೆ ಹಾಕಿದ್ರೆ ಸಿಹಿ ಬಂದ್ಬಿಡುತ್ತೆ ಅಂಥೇಳಿ ನಾನು ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಮಿಕ್ಸಿ ಖಾರಕ್ಕೆ ಮಸಾಲೆಗೆ ಏನೇನು ಹಾಕ್ಕೊಂಡೆ ಅಂದರೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದು ಕಾಳು ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಟೊಮೊಟೊನ ಏನು ಎತ್ಕೊಂಡಿದ್ನೋ ಅದನ್ನ ಮ್ಯಾಶ್ ಮಾಡಿ ಹಾಕ್ತೀನಿ. ಮ್ಯಾಶ್ ಮಾಡಿ ಹಾಕೋದ್ರಿಂದ ಸಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಆ ರೀತಿ ಮಾಡ್ತೀನಿ. ತುಂಬ ಚೆನ್ನಾಗಾಗಿತ್ತು ಸಾರು ಸಹ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಈರುಳ್ಳಿ, ಒಂದೆರಡು ಕರಿಬೇವು ಅಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸಾರು ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು. ಮತ್ತು ಏನಕ್ಕಪ್ಪ ನಾವು ಡಿ ಮಾರ್ಟ್ಗೆ ಹೋಗಿದ್ದಿದ್ದು ಅಂದರೆ ರಾಗಿ ಮಾಲ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಮಾತಾಡ್ಕೊಂಡಿದ್ವಿ. ಅದು ಆನ್ಲೈನಲ್ಲಿ ಡಬ್ಬ ತರಿಸೋದಕ್ಕಿಂತ ನಾವೇ ಮನೇಲಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಂಥೇಳಿ ನಾವೆಲ್ಲ ಮಾತಾಡಿಕೊಂಡು ಅದನ್ನು ಲೀಸ್ಟ್ ಮಾಡಿಕೊಂಡು ಅದೇನೇನು ಬೇಕೋ ಅದೆಲ್ಲ ಬರ್ಕೊಂಡು ಎಷ್ಟೆಷ್ಟು ಬೇಕು, ಯಾವ್ಯಾವ ಬೇಳೆ ಬೇಕು ಅಂಥೇಳಿ ನಾವೇ ಮನೇಲಿ ಮಾಡಿಕೊಂಡ್ರೆ ಒಂದು 3-4 ತಿಂಗಳಾಗುತ್ತೆ. ಸುಮ್ಮನೆ ಡಬ್ಬ ತರಿಸ್ಕೊಂಡ್ರೆ 1 ವಾರ 10 ದಿನ ಅಷ್ಟೇ ಆಗುತ್ತೆ ಅಂಥೇಳಿ ಮಾತಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋದ್ವಿ. ಎಲ್ಲರೂ ಒಟ್ಟಿಗೆ ಹೋಗಿ ಅದಕ್ಕೇನೇನು ಬೇಕೋ ಅದಕ್ಕೆ ಸಾಮಾನು ಏನೇನು ಬೇಕೋ ಸುಮಾರು ಏನಿಲ್ಲ ಅಂದರೂ ಒಂದು 34 ಐಟಮ್ ಇದೆ. ಅದು ಮಾಲ್ಟ್ಗೆ ಹಾಕೋದು ಎಲ್ಲ ಚೆನ್ನಾಗಿರೋ ಅಂಥದ್ದು ಆರೋಗ್ಯವಾಗಿರೋ ಅಂಥದ್ದೇ ಎಲ್ಲನೂ. ಎಲ್ಲ ಥರ ಬೇಳೆನೂ ಹಾಕಿ ಇನ್ನೂ ಏನೇನೋ ಒಂದು ಲೀಸ್ಟ್ ಮಾಡ್ಕೊಬಿಟ್ಟಿದ್ದೀರಿ. ನನಗೆ ಜ್ಞಾಪಕ ಇಲ್ಲ. ಒಂದು ಲೀಸ್ಟ್ ಮಾಡಿಕೊಂಡು ಬರ್ಕೊಂಡು ಎಷ್ಟೆಷ್ಟು ಬೇಕು ಅಂಥೇಳಿ 3 ಜನಕ್ಕೆ ಮಾಡ್ಕೊಳ್ಳೋದಲ್ವ, ಎಷ್ಟೆಷ್ಟು ಕ್ವಾಂಟಿಟಿಲಿ ಬೇಕು ಅಂಥೇಳಿ ಅದಕ್ಕೆ ಅದೆಲ್ಲ ತಗೊಂಬಂದ್ಬಿಡೋಣ ಅಂಥೇಳಿ ಅದನ್ನೆಲ್ಲ ತಗೊಂಬರೋಕ್ಕಂತಲೇ ಹೋಗಿದ್ವಿ. ಸಿಕ್ತು ಅಲ್ಲೇ ಡಿ ಮಾರ್ಟಲ್ಲೇ ಎಲ್ಲ ತಗೊಂಡು. ಆಮೇಲೆ ನಾನೇನು ಊರಿಗೆ ಹಿಂಗೆ ಎತ್ಕೊಂಬಂದಿಲ್ಲ. ಇಲ್ಲೇನು ಬಿಸಿಲು ಬೀಳಲ್ವಲ್ಲ, ಅದನ್ನು ತೊಳೆದು ಚೆನ್ನಾಗಿ ಆರಿಸ್ಬೇಕು ಅಂಥೇಳಿ ನಮ್ಮಮ್ಮ ಅವ್ರ ಮನೆಗೆ ಕೊಟ್ಟು ಕಳಿಸ್ದೆ. ಹಂಗೆ ಎತ್ಕೊಂಡೋದ್ರು ಅವರು ತೊಳೆದು ಮಿಷಿನ್ಗೆ ಹಾಕಿ ಆಮೇಲೆ ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ ಅಂಥೇಳಿ ಅವ್ರು ಹಂಗೆ ತಗೊಂಡೋಗಿದ್ದಾರೆ. ಆಮೇಲೆ ಹಂಚ್ಕೊಳ್ಳೋ ಅದು 3 ಜನಕ್ಕೆ ಎಷ್ಟೆಷ್ಟು ಬರುತ್ತೆ ನೋಡೋಣ ಅಂತ. ತುಂಬಾ ಜಾಸ್ತಿನೇ ಆಗುತ್ತೆ. ಆನ್ಲೈನ್ಗಿಂತ ನಾವೇ ಮನೆಯಲ್ಲೇ ಮಾಡ್ಕೋಬೋದು. ಆನ್ಲೈನಲ್ಲಂದರೆ ಸ್ವಲ್ಪ ಕಾಸೂ ಜಾಸ್ತಿ ಆಗುತ್ತೆ. ನಾವೇ ಮನೆಯಲ್ಲಿ ಒಂದು ಇಬ್ಬಿಬ್ಬರು ಜೊತೆ ಅದೇ ಮಾಡಿಕೊಂಡ್ರೆ 3 ತಿಂಗಳಿಗೆ 4 ತಿಂಗಳಿಗೆ ಆ ರೀತಿಯಾಗಿ ನಾವೇ ಮನೇಲಿ ಮಾಡ್ಕೋಬೋದು ಅಂಥೇಳಿ ನಾವು ಹಂಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ತಗೊಂಬಂದಿರೋಂಥದ್ದು. ಆಮೇಲೆ ತಗೊಂಬಂದಿದ್ದೀವಿ. ನೋಡೋಣ ಮಾಡಿದ್ದೆಲ್ಲ ಆದಮೇಲೆ ಒಂದು ದಿವಸ ವೀಡಿಯೋದಲ್ಲಿ ಮಾಡ್ತೀನಿ ಯಾವ ರೀತಿ ಬರುತ್ತೆ, ಅದು ಹೆಂಗಿದೆ ಟೇಸ್ಟು ಅಂಥೇಳಿ ನಾನು ಕುಡಿದ್ಬಿಟ್ಟು ಹೇಳ್ತೀನಿ. ಇನ್ನೂ ಹಾಕಿಲ್ಲ, ಅದು ಹಾಕ್ಸ್ಕೊಂಬಂದು ತೋರಿಸ್ತೀನಿ ನಾನು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಊರಿಂದನೇ ಪಪ್ಪಾಯನೂ ತಗೊಂಬಂದಿದ್ದೆ. ಅದು ತುಂಬಾ ಹಣ್ಣಾಗ್ಬಿಟ್ಟಿತ್ತು ಅಂತ ಹಾಗೆ ಹಚ್ಚಿಟ್ರೆ ತಿನ್ಕೋತಾರೆ, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಎಲ್ಲ ಅದನ್ನು ಕ್ಲೀನಾಗಿ ಹಚ್ಚಿಡ್ತಾಯಿದ್ದೆ. ತುಂಬಾ ಸ್ವೀಟಾಗಿ ಆಯ್ತಿದ್ದು. ನಮ್ಮ ಮರದ್ದೇ ಹಣ್ಣಿದು ತುಂಬ ಸ್ವೀಟಾಗಿ ಚೆನ್ನಾಗಿತ್ತು.
ನೋಡಿಸ್ತೀನಿ. ಯಾವಾಗಲಾದ್ರೂ ಊರಿಗೆ ಹೋದರೆ ಮರ ತುಂಬಾ ಹಣ್ಣು ಬಿಡುತ್ತೆ, ಚೆನ್ನಾಗೂ ಇರುತ್ತೆ. ಇದು ಪಪ್ಪಾಯ ಹಣ್ಣು ತುಂಬಾ ಸ್ವೀಟಾಗಿ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.